ನೋಡ್ತಾ ಇದ್ದೀರಾ ಗೌರಿ ಬ್ಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ನನಗೆ ಕುದಾಂಬಾಯ್ ಫುಡ್ ಆ್ಯಂಡ್ ನ್ಯೂಟ್ರಿ ಪ್ರಾಡಕ್ಟ್ಸ್ ಕಡೆಯಿಂದ ಫ್ರೂಟ್ ಪೌಡರ್ಸ್ನ ಕಳಿಸಿದ್ದಾರೆ. ಆರೆಂಜ್ ಇದೆ ಮತ್ತು ವಾಟರ್ ಮೆಲನ್ ಇದೆ ಆ್ಯಂಡ್ ಪೈನಾಪಲ್ ಫ್ರೂಟ್ ಪೌಡರ್ಸ್ನ ಕಳಿಸಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಫ್ರೂಟ್ಸಲ್ಲಿ ಎಷ್ಟು ವೈಟಮಿನ್ಸ್ ಇರುತ್ತೆ, ಎಷ್ಟು ಮಿನರಲ್ಸ್ ಇರುತ್ತೆ, ಇದೆಲ್ಲ ನಮ್ಮ ಬಾಡಿಗೆ ಎಷ್ಟು ಒಳ್ಳೆಯದು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಇದನ್ನು ಡೈಲಿ ಬೇಸಿಸ್ ಮೇಲೆ ಯಾವ ರೀತಿ ಇನ್ಕ್ಲೂಡ್ ಮಾಡೋದು, ಯಾವಾಗಲೂ ಫ್ರೂಟ್ಸ್ ತಿನ್ನೋದಕ್ಕೇ ಬೇಜಾರು ಅನ್ನೋರು ಈ ಥರ ಫ್ರೂಟ್ ಪೌಡರ್ಸ್ನ ಯೂಸ್ ಮಾಡ್ಬೋದು. ಇದಿಷ್ಟೇ ಅಲ್ಲಲ್ಲ, ಇದರಿಂದ ಮಲ್ಟಿ ಯೂಸಸ್ ಇದೆ. ನೀವು ಇದನ್ನು ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಸ್ಮೂತೀಸು, ಜ್ಯೂಸಸ್ಸು, ಮಿಲ್ಕ್ ಶೇಕು, ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬಂದಿದ ತಕ್ಷಣ ಹಾಲು ಕೊಡಬೇಕಾದ್ರೆ ಹಾಲಿಗೆ ಸ್ವಲ್ಪ ಬೆರೆಸಿ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ಆ್ಯಂಡ್ ಮಕ್ಳಿಗೆ ಕುಡಿಯೋಕ್ಕೆ ಕೂಡ ಇಷ್ಟ ಆಗುತ್ತೆ. ಸೊ ಈ ಥರದ್ದೊಂದು ಕೂಡ ನೀವು ಟ್ರೈ ಮಾಡ್ಬೋದು. ಈ ಆರೆಂಜ್ ಪೌಡರ್ ಏನಿದೆ ಇದನ್ನು ನಾವು ಕ್ಯಾಂಡೀಸ್ ಮಾಡ್ಕೋಬೋದು, ಇಲ್ಲ ಸಮ್ಮರ್ ಟೈಮಲ್ಲಾದರೆ ಐಸ್ ಕ್ಯಾಂಡೀಸ್ ಮಾಡ್ಬೋದು, ಚಾಕ್ಲೇಟ್ ಕ್ಯಾಂಡೀಸ್ ಮಾಡ್ಬೋದು. ಇನ್ನು ಪೈನಾಪಲ್ ಪೌಡರ್ ಅಂತ ಬಂದರೆ ನಮ್ಮೆಲ್ಲ ಫೇವ್ರೆಟ್ ಕೇಸರಿ ಬಾತ್ ನಿಮಗೆ ಗೊತ್ತಿರುತ್ತೆ. ಬಟ್ ಯಾವಾಗಲೂ ಸಡನ್ನಾಗಿ ಗೆಸ್ಟ್ ಬಂದಾಗ ಪೈನಾಪಲ್ ಇರಲ್ಲ, ಅಂಥ ಟೈಮಲ್ಲಿ ಈ ಪೈನಾಪಲ್ ಪೌಡರ್ ಏನಿರುತ್ತೆ ಅದನ್ನು 1-2 ಸ್ಪೂನ್ ಹಾಕ್ಕೊಂಡ್ರೆ ನಮ್ಮ ಕೇಸರಿ ಬಾತು ತುಂಬಾ ಚೆನ್ನಾಗಾಗುತ್ತೆ. ಪೈನಾಪಲ್ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಇನ್ನು ವಾಟರ್ ಮೆಲನ್ ಶರ್ಬತ್ ಕೂಡ ಮಾಡ್ಕೊಳ್ಬೋದು ಗೆಸ್ಟಿಗೆ, ಇಲ್ಲ ನೀವೇ ಮಾರ್ನಿಂಗ್ ಟೈಮ್ ವಾರ್ಮ್ ಮಿಲ್ಕಿಗೆ ಅಥವಾ ನಿಮಗೆ ಸುಸ್ತಾಗ್ತಿದೆ ಅಂತ ಅನ್ನಿಸ್ಬೇಕಾದ್ರೆ ಒಂದು ಫ್ರೂಟ್ ಪೌಡರ್ನ ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ನೀವು ಕೂಡ ಎನರ್ಜೆಟಿಕ್ ಆಗ್ತೀರಾ. ಸೊ ಇಷ್ಟೆಲ್ಲ ಯೂಸಸ್ ಇರಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಾ, ಬೇಗ ಕುದಾಂಬಾಯ್ ಅವರ ಒಂದು ವೆಬ್ಸೈಟನ್ನು ಓಪನ್ ಮಾಡಿ ಅದರಲ್ಲಿ ನಿಮ್ಗೆ ಯಾವ್ಯಾವ ಥರದ ಪೌಡರ್ಸ್ ಬೇಕು ಎಲ್ಲ ಆರ್ಡರ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟಲ್ದಲ್ಲೇ ಹರ್ಬಲ್ ಪೌಡರ್ಸ್ ಕೂಡ ಸಿಗುತ್ತೆ, ತುಳಸಿ ಆ ಥರದ್ದೆಲ್ಲ ಇದೆ. ಸೊ ನೀವು ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ತಗೋಬೋದು. ಆ್ಯಂಡ್ ಇವರು ಮೀಶೋದಲ್ಲಿ ಕೂಡ ಇದ್ದಾರೆ, ಸೊ ನಿಮಗೆ ಈಸಿ ಆಗುತ್ತೆ ಬೈ ಮಾಡೋದಕ್ಕೆ. ಸೊ ನಾನು ಇವತ್ತು ಆರೆಂಜ್ ಪೌಡರ್ನ ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಕ್ಯಾಂಡಿ ಮಾಡೋದನ್ನು ತೋರಿಸ್ತೀನಿ, ಬನ್ನಿ. ಇಲ್ಲಿ 3/4 ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ, ಹಾಗೆ 1/4 ಕಪ್ಪಷ್ಟು ನೀರನ್ನು ಹಾಕೋತೀನಿ. ಇದಕ್ಕೆ ಅಷ್ಟೇ ಸಾಕಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಂಡ್ರೂ ಏನಾಗಲ್ಲ, ಆದರೆ ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ ಅಷ್ಟೇ. 1/4 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ಇದಿಷ್ಟು ಸಕ್ಕರೆ ಕರಗಿಸ್ಬೇಕು ಅಂತ ಏನಿಲ್ಲ, ಕರಗಿಸ್ಬಿಟ್ಟು ಬೇಕಾದ್ರೂ ಉಪಯೋಗಿಸ್ಬೋದು, ಇಲ್ಲಾಂದರೆ ಸ್ಟವ್ ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದರೆ ಅದೇ ಕೂಡ ಕರ್ಗೋಗುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಎಲ್ಲಿವರೆಗೂ ಕುದಿಬೇಕಂದ್ರೆ ನಾವು 1 ಡ್ರಾಪ್ ಇದನ್ನು ತೆಗೆದು ನೀರಿಗೆ ಹಾಕಿದಾಗ ಅದು ಟಕ್ ಅಂತ ಸೌಂಡ್ ಬರಬೇಕು, ಹಂಗೆ ಕಟ್ಟಾಗಬೇಕು, ಅಲ್ಲಿವರೆಗೂ ಕುದಿಸ್ಬೇಕು. ಈಗ ನಾನು ಕುದಾಂಬಾಯ್ ಅವರ ಆರೆಂಜ್ ಫುಡ್ ಪೌಡರ್ ಏನಿದೆ ಅದನ್ನು ತೊಗೊತಾ ಇದ್ದೀನಿ. ಸುಮಾರು ಇಲ್ಲಿ 1-2 ಸ್ಪೂನಷ್ಟು ನಾನು ತೊಗೊತೀನಿ. ಎಷ್ಟು ಫೈನ್ ಪೌಡರ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು 1-2 ಸ್ಪೂನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಮಿಕ್ಸ್ ಮಾಡ್ಕೊಳ್ಳೋದು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು, ಇಲ್ಲಾಂದರೆ ನೀವೇನು ಮಾಡ್ಬೋದು ಅಂದರೆ ಸ್ವಲ್ಪ ನೀರಿಗೆ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೂಡ ಹಾಕ್ಕೋಬೋದು. ಏನಿಲ್ಲ, ಸ್ವಲ್ಪ ಕುದಿಸ್ತಾ ನೀಟಾಗಿ ಮಿಕ್ಸ್ ಆಗುತ್ತೆ. ಬಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ನೋಡಿ ಇವಾಗ ನೀಟಾಗಿ ಅದು ಮಿಕ್ಸ್ ಆಗಿದೆ. ನಿಮ್ಗೆ ಅಷ್ಟೊಂದು ಕಷ್ಟಪಡೋದು ಬೇಡ ಅಂದರೆ 1 ಸ್ಪೂನಷ್ಟು ಹಾಕ್ಕೊಂಡು ಫಸ್ಟ್ ನೀರಿಗೆ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಬೇಕಾದ್ರೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಚೆನ್ನಾಗಿ ಕುದಿಬೇಕಿದು. ಎಲ್ಲಿವರೆಗೂ ಅಂದರೆ ಇವಾಗ ನೋಡ್ತಿದ್ದೀರಲ್ವ, ಆ ಗುಳ್ಳೆ ಥರ ಬರ್ತಾ ಇದೆಯಲ್ಲ, ಹಿಂಗೆ ಎತ್ತಿದ ತಕ್ಷಣ ಬೇಗ ಒಟ್ಟೋಗ್ತಾ ಇದೆ. ಅದು ಹೋಗಬಾರ್ದು. ಅಂದರೆ ಹಿಂಗೆ ನೀವು ಸ್ಪೂನಲ್ಲಿ ಹಿಂಗೆ ತೆಗೆದು ನೋಡಿದಾಗ ಆ ಗುಳ್ಳೆ ಆ ಥರನೇ ನಿಂತ್ಕೋಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ 1 ಡ್ರಾಪ್ನ ಹಿಂಗೆ ಹಾಕಿದಾಗ ಹಿಂಗೆ ಕಟ್ ಮಾಡಿದಾಗ ಅದು ಟಕ್ ಅಂತ ಕಟ್ಟಾಗಬೇಕು ನಿಮಗೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೋದು. ಇದು ಆಲ್ಮೋಸ್ಟ್ ಇವಾಗ ಆಗಿದೆ. ಸ್ಪೂನಲ್ಲಿ ಹಿಂಗೆ ತೊಗೊಂಡ್ರೆ ಗುಳ್ಳೆ ಏನಿದೆ ಅದು ಹೋಗ್ತಾ ಇಲ್ಲ ನೋಡಿ, ಹಂಗೆ ಸ್ವಲ್ಪ ಸ್ಪೂನಲ್ಲೇ ಉಳ್ಕೊಳ್ಳುತ್ತೆ. ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಇದನ್ನು ನೀರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನೀರಿಗೆ ಹಾಕಿದ್ಮೇಲೆ ಅದನ್ನು ನೀವು ತೆಗೆದು ನೋಡಿದ್ರೆ ಈ ಥರ ಫಾರ್ಮ್ ಆಗಿದೆ. ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಿಮಗೆ ಗೊತ್ತಾಗೋದು. ಈ ಥರ ನಿಮಗೆ ಟಪ್ ಅಂತ ಸೌಂಡ್ ಬರಬೇಕು. ಆಮೇಲೆ ಕಟ್ ಮಾಡಿದಾಗ ಅದು ನೀಟಾಗಿ ಕಟ್ ಆಗಬೇಕು ನಮಗೆ. ಅಂದರೆ ಟಕ್ ಅಂತ ಕಟ್ಟಾಯಿತು ಅಂದರೆ ಇಲ್ಲಿಗೆ ಆಗಿದೆ ಅಂತ.
ಇವಾಗ ಸ್ವಿಚ್ಚನ್ನ ಆಫ್ ಮಾಡಿಕೊಂಡು ಏನಿಲ್ಲ ಅಂದರೂ ಒಂದು 2 ನಿಮಿಷ ಹಾಗೆ ಕೈಯಲ್ಲಿ ಅದನ್ನು ತಿರುಗಿಸಿ ತಳನೂ ಹತ್ತಬಾರ್ದು, ಸ್ವಲ್ಪ ತಣ್ಣಗಾಗೋ ಥರ ಮಾಡ್ಕೊಳ್ಳಿ. ತುಂಬ ಬಿಸಿ ಬಿಸಿದು ಕೂಡ ನಾವು ಮೋಲ್ಡಿಗೆ ಹಾಕೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ತಣ್ಣಗಾಗೋ ಥರ ಒಂದು 30 ಸೆಕೆಂಡ್ಸ್ ನೀವು ಈ ಥರ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನಿಮಗೆ ಇಷ್ಟ ಬಂದಿದ್ದ ಮೋಲ್ಡಿಗೆ ನೀವು ಇದನ್ನು ಹಾಕ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ರೌಂಡಾಗಿರೋ ಅಂಥ ಮೌಲ್ಡನ್ನು ತೊಗೊಂಡು ಅದಕ್ಕೆ ಎಲ್ಲದನ್ನು ಬೇಗ ಹಾಕ್ಕೋತೀನಿ. ಅಂದರೆ ತಣ್ಣಗಾದರೆ ಅದು ಮತ್ತೆ ಗಟ್ಟಿ ಆಗೋಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಫಾಸ್ಟಾಗೆ ನೀವು ಇಲ್ಲಿ ಇದನ್ನು ಹಾಕ್ಕೋಬೇಕಾಗತ್ತೆ. ನೋಡಿಕೊಂಡು ಫುಲ್ ಆಗೋ ಥರ ನೀವು ಹಾಕ್ಕೊಳ್ಳಿ. ಈ ಥರ ಚಾಕ್ಲೇಟ್ ಮೌಲ್ಡ್ಸ್ ಎಲ್ಲ ನಿಮಗೆ ಅಮೆಝಾನಲ್ಲಿ, ಮೀಶೋ ಅಲ್ಲಿ ನಿಮಗೆ ಕಮ್ಮಿ ದುಡ್ಡಿಗೆ ಸಿಗುತ್ತೆ. ನೀವು ಆರಾಮಾಗಿ ಅದನ್ನು ಸಿಲಿಕಾನ್ ಬೋರ್ಡ್ ತೊಗೋಬೋದು. ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಬಿಸಿ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಯಾಕಂದರೆ ಬೇಗ ತಣ್ಣಗಾಗಲಿ ಅಂತ. ನೀವು ಹಾಗೆ ಕೂಡ ಇಟ್ಟರೂ ಕೂಡ, ನಾರ್ಮಲಾಗಿ ಇಟ್ಟರೂ ಕೂಡ ಆಗುತ್ತೆ, ಏನೂ ತೊಂದರೆ ಇಲ್ಲ. ಸೊ ನೋಡಿ, ಆರೆಂಜ್ ಕ್ಯಾಂಡಿ ರೆಡಿ ಆಗಿದೆ. ಇವಾಗ ಎಲ್ಲದನ್ನು ಡಿಮೋಲ್ಡ್ ಮಾಡ್ಕೊತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗ ಕಿತ್ತಳೆ ಹಣ್ಣಿನ ಶೇಪಲ್ಲೇ ಈ ಥರದ್ದು ಕ್ಯಾಂಡೀಸ್ ಎಲ್ಲ ಬರ್ತಾಯಿತ್ತು, ತುಂಬಾ ಚೆನ್ನಾಗಿರ್ತಿತ್ತು ತಿನ್ನೋಕ್ಕೆ. ಹುಳಿಯಾಗಿ ಒಂಥರ ಸ್ವೀಟಾಗಿ ಚಾಕ್ಲೇಟ್ಸ್ ಎಲ್ಲ ತಿಂತಾಯಿದ್ವಿ. ಸೊ ಅದೇ ಥರ ಟೇಸ್ಟ್ ಇರುತ್ತೆ, ಬಟ್ ಶೇಪ್ ಮಾತ್ರ ಚೇಂಜ್ ಅಷ್ಟೇ. ನೀವು ಬೇಕಿದ್ರೆ ಈ ಥರ ವ್ರ್ಯಾಪ್ ಕೂಡ ಮಾಡ್ಕೋಬೋದು. ಯಾರಿಗಾದ್ರು ಗಿಫ್ಟಿಂಗ್ ಪರ್ಪಸ್ ಎಲ್ಲ ಇತ್ತು ಅಂದರೆ, ಮನೇಲಿ ಫಂಕ್ಷನ್ ಏನಾದರೂ ಇತ್ತು, ಬಂದವ್ರಿಗೆ ಕೊಡಬೇಕು ಅಂತ ಇದ್ದರೆ ಈ ಥರ ವ್ರ್ಯಾಪ್ ಕೂಡ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಸೊ ಈ ಥರ ವ್ರ್ಯಾಪ್ ಮಾಡಿ ಕೂಡ ಕೊಡ್ಬೋದು. ಇಲ್ಲ ನಾವೇ ತಿನ್ನೋದಕ್ಕೆ ಅಂದರೆ ಒಂದು ಗ್ಲಾಸ್ ಬಾಟಲ್ಗೆ ಅಥವಾ ಒಂದು ಬಾಕ್ಸಿಗೆ ಹಾಕಿ ಕೂಡ ನೀವು ಸ್ಟೋರ್ ಮಾಡ್ಕೋಬೋದು. ಇಲ್ಲಿ ಲೋಟಸ್ ಸೀಡ್ಸ್ನ ತೊಗೊಂಡಿದ್ದೀನಿ ನಾನು. ಇದು ಆ್ಯಕ್ಚುಲಿ ಹಾಕಿ 1 ವೀಕ್ ಆಯಿತು. ಸ್ವಲ್ಪ ಒಂದೇ ಒಂದು ಮಾತ್ರ ಬಲ್ಜ್ ಆದಂಗೆ ಕಾಣಿಸ್ತಾ ಇದೆ, ಮಿಕ್ಕಿದ್ದೆಲ್ಲ ಹಂಗೆ ಇದೆ. ಸೊ ನೋಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಶ್ರೇಯಾನ್ಗೆ ಪುಟ್ಟಾಗಿ ಈ ಥರ ಅಕ್ಕಿದು ಹಿಟ್ಟು ಕಲಿಸ್ಬಿಟ್ಟು ದೋಸೆ ಥರ ಹಾಕ್ಕೊಟ್ಟಿದ್ದೀನಿ. ಅವನಿಗೆ ಈ ಥರ ಎಲ್ಲ ಸಣ್ಣದಾಗಿ ಪುಟ್ಟದಾಗಿ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೋಸ್ಕರ ಹಾಕಿ ಕೊಟ್ಟಿದ್ದೀನಿ. ಅವ್ರಿಗೆ ಈ ಥರ ಗೋಧಿ ದೋಸೆ, ಅಕ್ಕಿ ರೊಟ್ಟಿ, ಅಕ್ಕಿ ದೋಸೆ ಅದೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಇಲ್ವಾ, ತಿಂತೀಯಾ? ಹೆಂಗಿದೆ, ಚೆನ್ನಾಗಿದೆಯಾ? ಅದಕ್ಕೆ ಅಂದ ಮನೆಗೆ ಹೋದ. ಅವನ ಕೈಲಿ ಹಾಯ್ ಮಾಡಿಸೋದಕ್ಕೆ ಮೂವ್ ಮಾಡೋದು, ಮೂವ್ ಆಗ್ತಾ ಇಲ್ಲ. ಹ್ಯಾಪಿ ಮೂನೇ ಆಗ್ತಿಲ್ವಲ್ರಿ ಅದು. ಅವನ ಕೈಲಿ ಹಾಕ್ಸಿ. ವಾವ್ ಶ್ರೀಯು, ವಾವ್ ಹ್ಯಾಪಿ ಶ್ರೀಯು. ಎಳ್ದಿಯಪ್ಪೋ. ಕಲರ್ ಹೆಂಗಿದೆ ಅಲ್ಲ ಅದ್ರದ್ದು, ನೋಡು. ವಾವ್, ಬ್ಲೂ ಇತ್ತು, ಬ್ಲೂ ವಿತ್ ವೈಟ್ ನನಗೆ ಇಷ್ಟ ಆಗಿಲ್ಲ. ಇದು ಚೆನ್ನಾಗಿದೆ ಬಿಡು ಕಲರ್. ಅಯ್ಯೋ ಅದ್ರ ಫಿನ್ಸ್ ನೋಡು ಎಷ್ಟು ಚೆನ್ನಾಗಿದೆ. ಇಷ್ಟ ಆಯ್ತಾ? ಫುಡ್ ಹಾಕ್ರಿ ಒಂಚೂರು ಅದಕ್ಕೆ. ಅಷ್ಟೇ ಸಾಕು, ಡೈಲಿ 3 ಕಾಳು. ಸ್ವಲ್ಪ ನೀರು ಕಮ್ಮಿ ಹಾಕ್ಬೇಕಿತ್ತ ಅಂತ. ಏನಾಗಲ್ಲ, ತಿನ್ನು ಅಂತ. ಏನಪ್ಪ? ಎಲ್ಲೋಯ್ತು? ಊಟ ಮಾಡ್ತಾ ಫಿಶು?
ಅದು ಮಾಡ್ದಂಗೆ ಮಾಡು ಸುಬ್ಬ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.